ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಾ? ಹಾಗೆ ಎಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮವಾಗಿ ಸಿದ್ಧರಾಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ. ವಿದ್ಯಾರ್ಥಿಗಳೇ, ನಾಳೆಯಿಂದನೇ ನಿಮ್ಮ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ. ಭಯ ಬಿಡಿ, ಆತ್ಮವಿಶ್ವಾಸದಿಂದ ಸಂಭ್ರಮಿಸ್ತಾ ಪರೀಕ್ಷೆಯನ್ನ ಬರೀರಿ. ಪರೀಕ್ಷೆ ಅಂದ್ರೆ ಒಂದು ಹಬ್ಬ ಅಂತ ಹೇಳಿ ಅನ್ಕೊಳ್ಳಿ. ಓದಿರ್ತಕ್ಕಂಥದ್ದನ್ನ ಇಲ್ಲಿ ಬರೀತಕ್ಕಂತಹ ಸಮಯ. ಎಲ್ರಿಗೂ ಕೂಡ ಶುಭವಾಗ್ಲಿ. ಎಲ್ಲರೂ ಕೂಡ ಪರೀಕ್ಷೆಯನ್ನ ಚೆನ್ನಾಗಿ ಬರೀರಿ. ಹಾಗೇನೆ ನಾಳೆನೇ ಪರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದಷ್ಟು ಟಿಪ್ಸ್ ಗಳನ್ನ ಕೊಡ್ತೀನಿ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಆತ್ಮವಿಶ್ವಾಸ ಇರ್ಲಿ, ಭಯ ಬೇಡ. ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷೆ ಅಂದ ತಕ್ಷಣ ತುಂಬಾ ಭಯ ಪಡ್ತಿರ್ತಾರೆ, ನರ್ವಸ್ ಆಗ್ತಿರ್ತಾರೆ. ಆದ್ರೆ ನೋಡಿ ವಿದ್ಯಾರ್ಥಿಗಳೇ, ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ. ಪರೀಕ್ಷೆ ಅಂದ್ರೆ ಏನು ಒಂದು ದೊಡ್ಡ ಯುದ್ಧ ಅಲ್ಲ. ವರ್ಷ ಪೂರ್ತಿ ಏನು ಓದಿರ್ತೀರೋ ಅದನ್ನ ನೀವು ಬರೀತಕ್ಕಂಥದ್ದು, ನಿಮ್ಮನ್ನ ನೀವು ಮೌಲ್ಯಮಾಪನ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಆತ್ಮವಿಶ್ವಾಸ ಇರ್ಲಿ, ಭಯ ಬಿಡಿ. ಖಂಡಿತ ನಾನು ಈ ಪರೀಕ್ಷೆನಲ್ಲಿ ಉತ್ತಮ ಅಂಕಗಳನ್ನ ಪಡ್ಕೊಳ್ತೇನೆ. ಎಲ್ಲಾ ಪ್ರಶ್ನೆಗಳಿಗೂ ನನಗೆ ಉತ್ತರಗಳು ಗೊತ್ತು, ನಾನು ಓದಿರ್ತಕ್ಕಂತಹ ಪ್ರಶ್ನೆಗಳೇ ಬರುತ್ತೆ. ಈ ರೀತಿ ಆತ್ಮವಿಶ್ವಾಸ ನಿಮ್ಮಲ್ಲಿರ್ಲಿ. ಆಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನ ಬರಿಬಹುದಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ, ಈಗಾಗಲೇ ಇಲಾಖೆಯಿಂದ ನಿಮ್ಗೆ ನೀಲನಕ್ಷೆಯನ್ನ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ, ಅದ್ರ ಜೊತೆಗೆ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀಡಿರ್ತಾರೆ. ಸೊ ಹಾಗಾಗಿ ಇವುಗಳಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಈ ಸರಿ ಹೇಳಿದ್ದಾರೆ ಬ್ಲೂ ಪ್ರಿಂಟ್ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಸ್, ಪ್ರಿಪರೇಟರಿ ಪೇಪರ್ಸ್, ಇದ್ರ ಮೇಲೆನೆ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಉತ್ತಮವಾಗಿ ಓದ್ಕೊಳ್ಳಿ. ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ಳಿ. ಆಗ ಪರೀಕ್ಷೆ ಶುಭವಾಗುತ್ತೆ, ಉತ್ತಮ ಅಂಕಗಳನ್ನ ಪಡೆದುಕೊಳ್ಬಹುದು. ಇನ್ನ ನಂತರ ಏನು ಅಂತ ಹೇಳಿದ್ರೆ, ಪರೀಕ್ಷೆಗೆ ಬೇಕಾದಂತಹ ಅಗತ್ಯವಾದ ವಸ್ತುಗಳನ್ನ ಹಿಂದಿನ ದಿನನೇ ಜೋಡಿಸಿಡಿ. ನಾಳೆ ಎಕ್ಸಾಮ್ ಅಂತ ಹೇಳಿದ್ರೆ ಹಿಂದಿನ ದಿನ ರಾತ್ರಿನೇ ನಿಮ್ಮ ಪರೀಕ್ಷೆಗೆ ಬೇಕಾದಂತಹ ಪೆನ್ ಇರ್ಬೋದು, ಶಾರ್ಪ್ನರ್ ಇರ್ಬೋದು, ಎರೇಸರ್ ಇರ್ಬೋದು, ಸ್ಕೇಲ್ ಇರ್ಬೋದು, ಅಥವಾ ನೋಟ್ ಪ್ಯಾಡ್ ಇರ್ಬೋದು, ನಿಮ್ಗೆ ಪರೀಕ್ಷೆಗೆ ಏನೆಲ್ಲ ತಗೊಂಡು ಹೋಗೋದಕ್ಕೆ ಬೇಕೋ ಆ ಎಲ್ಲ ವಸ್ತುಗಳನ್ನ ಒಂದ್ ಕಡೆ ಎತ್ತಿಡಿ. ಹಾಗೆ ಪರೀಕ್ಷೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಉತ್ತಮವಾದಂತಹ ಬಟ್ಟೆಯನ್ನ ಹಾಕೊಂಡು ಹೋಗಿ. ಶುಚಿಯಾಗಿರ್ತಕ್ಕಂಥ ಬಟ್ಟೆ ಹಾಕೊಂಡ್ರೆ ಅವಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನ ಜಾಸ್ತಿ ಆಗುತ್ತೆ. ಹಾಗಾಗಿ ಐರನ್ ಆಗಿರ್ತಕ್ಕಂತಹ ಉತ್ತಮವಾದಂತಹ ಉಡುಪನ್ನ, ಅದರಲ್ಲೂ ಯೂನಿಫಾರ್ಮ್ ಹಾಕೊಂಡು ಹೋದ್ರಂತೂ ಇನ್ನ ಉತ್ತಮವಾಗಿರುತ್ತೆ ಅಂತ ಹೇಳಿ ನಾನು ಹೇಳ್ತೇನೆ. ಇನ್ನ ನಂತರ ಮೊದಲನೇ ದಿನ ಪರೀಕ್ಷಾ ಕೇಂದ್ರ ಏನಿರುತ್ತಲ್ವಾ, ಪರೀಕ್ಷಾ ಕೇಂದ್ರಕ್ಕೆ ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೆ ಹೋಗಿರಿ. ನಿಮ್ಮ ರಿಜಿಸ್ಟರ್ ನಂಬರ್ನ ಯಾವ ರೂಮಲ್ಲಿ ಅಲರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನೀವು ಅಲ್ಲಿ ಹೋಗಿ. ಹಾಗೇನೆ ಪರೀಕ್ಷೆ ಹಾಲಲ್ಲಿ ಓದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಭಯ ಆಗೇ ಆಗುತ್ತೆ. ಆ ಸಂದರ್ಭದಲ್ಲಿ ಭಯ ಪಡಕ್ ಹೋಗ್ಬೇಡಿ. ಇನ್ ಕೇಸ್ ಏನಾದ್ರೂ ಭಯ ಆಯ್ತು ಅಂತ ಹೇಳಿದ್ರೆ ದೀರ್ಘವಾದ ಉಸಿರಾಟವನ್ನ ಮಾಡಿ. ಒಂದ್ಸರಿ ಜೋರಾಗಿ ಉಸಿರು ತಗೊಂಡು ಒಂದ್ಸರಿ ಉಸಿರನ್ನ ಬಿಡೋದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ, ನಿಮ್ಮ ಮನಸ್ಸಲ್ಲಿದ್ದಂತಹ ಭಯ ಹೊರಟು ಹೋಗುತ್ತೆ. ಇನ್ನ ನಂತರ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ, ಉತ್ತರಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತೀರಾ. ಈ ಸಂದರ್ಭದಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ನೀವು ನೀಟಾಗಿ ಬರೀಬೇಕಾಗುತ್ತೆ. ಹಾಗೇನೆ ರಿಜಿಸ್ಟರ್ ನಂಬರ್ ಬರೆಯುವಾಗ ಯಾವುದೇ ರೀತಿಯಾದಂತಹ ತಪ್ಪುಗಳನ್ನ ಮಾಡಬೇಡಿ. ಯಾಕಂದ್ರೆ ವೈಟ್ನರ್ ಅನ್ನ ಬಳಸೋದಕ್ಕೆ, ಕಾಟ್ ಹಾಕಿ ಮತ್ತೆ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ರಿಜಿಸ್ಟರ್ ನಂಬರ್ನ ಬರೆಯುವಾಗ, ನಿಮ್ಮ ಸಹಿಯನ್ನ ಹಾಕುವಾಗ ಜೋಪಾನವಾಗಿ ನೀವು ಬರೀಬೇಕಾಗುತ್ತೆ. ಇನ್ನ ನಂತರ ಏನು ಅಂತ ಹೇಳಿದ್ರೆ, ಪರೀಕ್ಷೆಯಲ್ಲಿ ಸಮಯ ನಿರ್ವಹಣೆ ತುಂಬಾನೇ ಮುಖ್ಯ ಆಗುತ್ತೆ. ನೀವು ಎಷ್ಟು ಓದಿರ್ತೀರಾ, ಹೇಗೆ ಓದಿರ್ತೀರಾ, ನಿಮ್ಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಗೊತ್ತು, ಇದೆಲ್ಲ ಡಿಸೈಡ್ ಆಗೋದೇನು ಅಂತ ಹೇಳಿದ್ರೆ ಇರ್ತಕ್ಕಂಥ ನಿಗದಿಪಡಿಸಿರೋ ಟೈಮಲ್ಲಿ ನೀವು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಗಳನ್ನ ಬರ್ದಾಗ ಅಲ್ವಾ. ಇವಾಗ ನೀವೆಲ್ಲಾ ಓದ್ಕೊಂಡಿರ್ತೀರಾ, ಆದ್ರೆ ನಿಧಾನಕ್ಕೆ ಬರ್ದ್ಬಿಟ್ಟು ಲಾಸ್ಟ್ ಒಂದೆರಡು ಮೇನ್ ಬಿಟ್ಟು ಬಂದ್ರಿ ಅಂತ ಹೇಳಿದ್ರೆ ಅಲ್ಲೇ ನಿಮಗೆ 5 ರಿಂದ 10 ಮಾರ್ಕ್ಸ್ ಹೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಸಮಯ ನಿರ್ವಹಣೆ ಕಡೆ ಕಾನ್ಸಂಟ್ರೇಟ್ ಮಾಡಿ. ಪ್ರತಿಯೊಂದು ಮೇನ್ಗೂ ಇಷ್ಟು ಟೈಮ್ ಅಂತ ನಿಗದಿಪಡಿಸ್ಕೊಳ್ಳಿ. ಅಷ್ಟು ಟೈಮಲ್ಲಿ ಆ ಮೇನ್ಗೆ ಆನ್ಸರ್ ಮಾಡಿರೋದು ಮುಗ್ದಿರ್ಬೇಕು. ಸೊ ಹೀಗಾದಾಗ ಏನಾಗುತ್ತೆ, ಕೊನೆಗೆ ಒಂದು 10 ನಿಮಿಷ ಮಿಕ್ಕೋ ತರ ಪ್ಲಾನ್ ಮಾಡ್ಕೊಳ್ಳಿ. ಆ 10 ನಿಮಿಷದಲ್ಲಿ ನೀವೇನ್ ಮಾಡ್ಬೋದು, ನೀವು ಬರೆದಿರ್ತಕ್ಕಂಥ ಉತ್ತರಗಳು ಸರಿ ಇದೆಯಾ, ಪ್ರಶ್ನೆಗಳಿಗೆ ಸರಿಯಾದ ಸಂಖ್ಯೆ ಹಾಕಿದೀನಾ, ಅದ್ರ ಜೊತೆಗೆ ಏನಾದ್ರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರೆ ಅದನ್ನ ಅಂಡರ್ಲೈನ್ ಮಾಡ್ತಕ್ಕಂಥದ್ದು, ಇವುಗಳನ್ನೆಲ್ಲ ಮಾಡ್ಕೋಬಹುದಾಗಿದೆ. ಇನ್ನ ನಂತರ ಏಕಾಗ್ರತೆಯಿಂದ ಪರೀಕ್ಷೆ ಬರೀರಿ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಎಕ್ಸಾಮ್ ಹಾಲ್ ಅಲ್ಲಿ ಕೂತಿದ್ದೀರಾ ಅಂತ ಹೇಳಿದ್ರೆ ಅಲ್ಲೊಂದಿಷ್ಟು ಡಿಸ್ಟ್ರಾಕ್ಷನ್ಸ್ ಗಳು ಇದ್ದೇ ಇರುತ್ತೆ. ಈಗ ಇನ್ವಿಜಿಲೇಟರ್ ಜೊತೆ ಯಾರಾದ್ರೂ ಏನಾದ್ರು ಹೇಳಕ್ ಬರ್ತಿರ್ತಾರೆ, ಅಥವಾ ಮಧ್ಯದಲ್ಲಿ ಸ್ಕ್ವಾಡ್ ಬರ್ತಾರೆ, ಯಾರು ಏನೇ ಬರ್ಬೋದು ನಿಮ್ಮ ಎಕ್ಸಾಮ್ ಹಾಲ್ಗೆ. ಆದ್ರೆ ನೀವು ಮತ್ತೆ ನಿಮ್ಮ ಉತ್ತರ ಪತ್ರಿಕೆ ಇಷ್ಟೇ ನಿಮ್ಮ ಗಮನದಲ್ಲಿರ್ಬೇಕು. ಯಾರು ಬಂದ್ರು ಹೋದ್ರು ಅಂತ ಹೇಳಿ ನೋಡ್ತಾ ಕೂತ್ಕೊಂಡ್ರೆ ಪ್ರತಿಯೊಂದು ನಿಮಿಷನೂ ತುಂಬಾ ಅಮೂಲ್ಯವಾದದ್ದು. ಆಮೇಲೆ ನಿಮ್ಗೆ ಟೈಮ್ ಶಾರ್ಟೇಜ್ ಆಗ್ಬಿಡುತ್ತೆ. ಹಾಗಾಗಿ ಏಕಾಗ್ರತೆ ಇರ್ಲಿ, ಮೈಂಡ್ ಡೈವರ್ಟ್ ಆಗೋದ್ ಬೇಡ. ಏಕಾಗ್ರತೆಯಿಂದ ಬರೆದಾಗ ನೀವು ಓದಿರೋ ಉತ್ತರಗಳು ಕೂಡ ನೆನಪಿರುತ್ತೆ. ಹಾಗೆ ಲಿಮಿಟೆಡ್ ಟೈಮಲ್ಲಿ ಎಲ್ಲಾ ಕ್ವಶನ್ಸ್ಗೂ ಕೂಡ ಆನ್ಸರ್ನ ಮಾಡೋದು ಸುಲಭ ಆಗುತ್ತೆ. ಇನ್ನ ನಂತರ ಏನು ಅಂತ ಹೇಳಿದ್ರೆ, ಪರೀಕ್ಷೆ ಅಂದ ತಕ್ಷಣ ತುಂಬಾ ವಿದ್ಯಾರ್ಥಿಗಳು ನಿದ್ದೆಗೆಟ್ಟು ಓದ್ತೀರಾ. ನಿದ್ದೆಗೆಟ್ಟು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಷ್ಟು ದಿನ ನೀವು ಆಗ್ಲೇ ಓದಿದ್ದೀರಾ. ಪರೀಕ್ಷೆ ಹಿಂದಿನ ದಿನ ನಿದ್ದೆಗೆಟ್ಟು ಓದಿದ್ರೆ ಪರೀಕ್ಷೆ ಬರೆಯುವಾಗ ನಿಮ್ಗೆ ಸುಸ್ತಾಗುತ್ತೆ.
ಹಾಗಾಗಿ ನಿದ್ದೆ ಮಾಡೋದ್ರ ಜೊತೆಗೆ ಪೌಷ್ಟಿಕವಾದ ಆಹಾರವನ್ನ ಸೇವಿಸಿ, ಆದಷ್ಟು ಜಂಕ್ ಫುಡ್ಗಳನ್ನ ತ್ಯಜಿಸಿ. ಪರೀಕ್ಷೆ ಮುಗಿಯೋ ತನಕ ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಆಹಾರಗಳನ್ನ ಸೇವಿಸಿ, ಆದಷ್ಟು ಹಣ್ಣುಗಳನ್ನ, ಡ್ರೈ ಫ್ರೂಟ್ಸ್ಗಳನ್ನ ಸೇವಿಸಿ. ಜಂಕ್ ಫುಡ್ ಮತ್ತೆ ಕರಿದಂತಹ ಪದಾರ್ಥಗಳು ಇದರಿಂದ ಸ್ವಲ್ಪ ದೂರ ಇರಿ. ಆರೋಗ್ಯ ಚೆನ್ನಾಗಿದ್ರೆ ನೀವು ಉತ್ತಮವಾಗಿ ಪರೀಕ್ಷೆಯನ್ನ ಬರೀಬಹುದು. ಹಾಗೇನೆ ಇನ್ನೊಂದು ವಿಷಯ, ಪರೀಕ್ಷೆ ನಿಮ್ಗೆ ಉತ್ತಮವಾಗಿ ಬರೆಯೋದಕ್ಕಾಗ್ಲಿಲ್ಲ ಅಥವಾ ಅನಾರೋಗ್ಯ ಆಯ್ತು, ಏನೋ ಏರುಪೇರಾಯ್ತು, ಮನೆಯಲ್ಲಿ ಏನೋ ಸಮಸ್ಯೆ ಆಯ್ತು, ಅದಕ್ಕೆ ಚಿಂತೆ ಬೇಡ ಮಕ್ಕಳೇ. ಪರೀಕ್ಷೆ ನೀವು ಬರ್ದಿಲ್ಲ ಅಂತಂದ್ರೂ ಪರೀಕ್ಷೆ 2 ನೀವು ಬರೀಬಹುದಾಗಿದೆ. ಈಗ ಪರೀಕ್ಷೆ 1ರಲ್ಲಿ 3 ಸಬ್ಜೆಕ್ಟ್ಸ್ನ ಅಟೆಂಡ್ ಮಾಡಿ, ಇನ್ನ 3 ಸಬ್ಜೆಕ್ಟ್ನ ನೀವು ಪರೀಕ್ಷೆ 2ರಲ್ಲಿ ಬರೀಬಹುದು. ಹಾಗಾಗಿ ಆತಂಕ ಬೇಡ, ಏನ್ ಮಾಡೋದಪ್ಪ ಏನು ಅಂತ ಹೇಳಿ. ಮತ್ತೆ ಇನ್ನ ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ಕೆಲವು ಸ್ಟೂಡೆಂಟ್ಸು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತೀರಾ, ಆಮೇಲೆ ಏನೋ ಆಕ್ಸಿಡೆಂಟ್ ಆಗಿ ಕೈಯೋ ಕಾಲೋ ಫ್ರಾಕ್ಚರ್ ಆಗಿರುತ್ತೆ. ಸೊ ನಿಮಗೆ ಕೂತ್ಕೊಳ್ಳೋದಕ್ಕೇನೆ ಎಕ್ಸಾಮ್ ಹಾಲಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಾರೆ. ಈಗಾಗಲೇ ನಿಮ್ಮ ಮುಖ್ಯ ಶಿಕ್ಷಕರು ಇದನ್ನ ತಿಳಿಸಿದ್ರೆ ಎಕ್ಸಾಮ್ ಹಾಲಲ್ಲಿ ನಿಮಗೆ ಸಪ್ರೇಟ್ ಆದ ವ್ಯವಸ್ಥೆ ಇರುತ್ತೆ ಅಂತೇಳಿ ಹೇಳ್ತಾ, ಸೊ ಕೊನೆ ಬಾರಿ ಒಂದಷ್ಟು ಟಿಪ್ಸ್ಗಳನ್ನ ನಾನು ನೀಡಿದೆ. ಖಂಡಿತ ಇದೆಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅನ್ಕೊಳ್ತೇನೆ. ಎಲ್ಲರೂ ಕೂಡ ಉತ್ತಮವಾಗಿ ಪರೀಕ್ಷೆಯನ್ನ ಬರೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್.